ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಹುಣ್ಣಿಮೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬಾರಿ ಅಂದರೆ 2024ರಲ್ಲಿ ಕಾರ್ತಿಕ ಪೂರ್ಣಿಮಾ ಅಥವಾ ಕಾರ್ತಿಕ ಹುಣ್ಣಿಮೆ ಯಾವಾಗ ಬಂದಿದೆ, ಅದರ ಮುಹೂರ್ತ ಏನು, ಪೂಜೆಯ ವಿಧಾನ ಹೇಗಿರಬೇಕು, ಅದರ ಮಹತ್ವ ಏನು, ಹಾಗೆ ಮಂತ್ರಗಳ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಹಿಂದೂ ಧರ್ಮದಲ್ಲಿ ಪೂರ್ಣಿಮೆಯ ತಿಥಿಯನ್ನು ಅತ್ಯಂತ ವಿಶೇಷ ಅಂತ ಪರಿಗಣಿಸಲಾಗಿದೆ. ಅದರಲ್ಲೂ ಕೂಡ ಈ ಕಾರ್ತಿಕ ಮಾಸದಲ್ಲಿ ಬರುವಂತಹ ಪೂರ್ಣಿಮೆಯ ತಿಥಿಯನ್ನು ಅತ್ಯಂತ ಪವಿತ್ರ ಅಂತ ಅಥವಾ ವಿಶೇಷ ಅಂತ ಪರಿಗಣಿಸಲಾಗಿದೆ. ಇನ್ನು ಎಷ್ಟೊಂದು ಕಡೆ ಕಾರ್ತಿಕ ಹುಣ್ಣಿಮೆಯ ದಿನದಂದು ದೇವ ದೀಪಾವಳಿಯನ್ನು ಸಹ ಆಚರಿಸಲಾಗುವುದು. ಕಾರ್ತಿಕ ಪೂರ್ಣಿಮೆಯ ದಿನದಂದು ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ಅಥವಾ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂಥದ್ದು ವಿಶೇಷ ಅಂತ ಪರಿಗಣಿಸಲಾಗಿದೆ. ಕಾರ್ತಿಕ ಪೂರ್ಣಿಮೆಯ ದಿನದಂದು ಭಗವಾನ್ ಶಿವನು ತ್ರಿಪುರಾಸುರ ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡಿದನೆನ್ನುವ ನಂಬಿಕೆ ಇದೆ. ಆ ಸಂಹಾರವನ್ನು ಅಂದರೆ ತ್ರಿಪುರಾಸುರನ ಸಂಹಾರಗೊಂಡ ಕ್ಷಣವನ್ನು ಸಂಭ್ರಮಿಸುವುದಕ್ಕಾಗಿ ದೇವರು ಮತ್ತು ದೇವತೆಗಳು ಸಂಪೂರ್ಣ ವರ್ಗವನ್ನು ದೀಪಗಳಿಂದ ಅಲಂಕರಿಸ್ತಾರಂತೆ. ಆದ್ದರಿಂದ ಕಾರ್ತಿಕ ಪೂರ್ಣಿಮೆಯ ದಿನವನ್ನು ತ್ರಿಪುರ ಪೂರ್ಣಿಮಾ ಅಥವಾ ತ್ರಿಪುರಾರು ಪೂರ್ಣಿಮಾ ಅಂತಲೂ ಕೂಡ ಕರೀತಾರೆ. ಇನ್ನು ವಿಶೇಷ ಮಹತ್ವ ಏನು ಅಂತ ನೋಡೋದಾದರೆ, ಹಲವಾರು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಕಾರ್ತಿಕ ಹುಣ್ಣಿಮೆಯ ಕುರಿತು ಉಲ್ಲೇಖಿಸಲಾಗಿದೆ. ಕಾರ್ತಿಕ ಪೂರ್ಣಿಮಾ ದಿನದಂದು ವಿಷ್ಣು ದೇವನು ಮತ್ಸ್ಯ ಅವತಾರದಲ್ಲಿ ಕಾಣಿಸಿಕೊಂಡನು ಎನ್ನುವ ನಂಬಿಕೆ ಇದೆ. ಅದು ಸೃಷ್ಟಿ ಮತ್ತು ಸಂರಕ್ಷಣೆಯ ಕಾಸ್ಮಿಕ್ ಚಕ್ರದೊಂದಿಗೆ ಸಂಬಂಧವನ್ನು ಹೊಂದಿರುತ್ತೆ. ಈ ಪೌರ್ಣಮಿ ದಿನದಂದು ಮಾಡಿದ ಪುಣ್ಯ ಕಾರ್ಯಗಳು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆಶೀರ್ವಾದವನ್ನು ತರುತ್ತವೆ ಅನ್ನುವ ನಂಬಿಕೆಯೂ ಸಹ ಇದೆ. ಹಾಗೆ ಈ ದಿನವನ್ನು ಶಿವನ ಭಕ್ತರು ತ್ರಿಪುರಾರಿ ಪೂರ್ಣಿಮಾ ಅಂತಲೂ ಕೂಡ ಆಚರಿಸ್ತಾರೆ. ಇದು ದುಷ್ಟ ಜನರ ಮೇಲೆ ಒಳಿತಿನ ವಿಜಯವನ್ನು ಸಂಕೇತಿಸುವ ರಾಕ್ಷಸ ತ್ರಿಪುರಾಸುರನ ಮೇಲೆ ಶಿವನ ವಿಜಯವನ್ನು ಸೂಚಿಸುತ್ತದೆ. ಈ ವಿಜಯವನ್ನು ತುಂಬ ಶ್ರದ್ಧಾ ಭಕ್ತಿಯಿಂದ, ಸಂತೋಷ ಮತ್ತು ಗೌರವದಿಂದ ಆಚರಣೆ ಮಾಡಲಾಗುತ್ತೆ. ಹಾಗಾದರೆ ಕಾರ್ತಿಕ ಹುಣ್ಣಿಮೆಯ ಅಥವಾ ಕಾರ್ತಿಕ ಪೂರ್ಣಿಮಾವನ್ನು ಈ ಬಾರಿ ಯಾವಾಗ ಆಚರಣೆ ಮಾಡಲಾಗತ್ತೆ ಅಂತ ನೋಡೋದಾದರೆ, ದೃಕ್ ಪಂಚಾಂಗದ ಪ್ರಕಾರ 2024ರ ಕಾರ್ತಿಕ ಹುಣ್ಣಿಮೆಯನ್ನು ನವೆಂಬರ್ 15ರಂದು ಶುಕ್ರವಾರ ಆಚರಣೆ ಮಾಡಲಾಗತ್ತೆ. ಕಾರ್ತಿಕ ಪೂರ್ಣಿಮಾ ಚಂದ್ರೋದಯದ ಸಮಯ ಬಂದು ಸಂಜೆ 4:51 ಪೂರ್ಣಿಮಾ ತಿಥಿಯ ಪ್ರಾರಂಭ ಬಂದು 2024ರ ನವೆಂಬರ್ 15ರಂದು ಮುಂಜಾನೆ 6:19. ಇನ್ನು ಕಾರ್ತಿಕ ಪೂರ್ಣಿಮೆಯ ತಿಥಿಯ ಮುಕ್ತಾಯ ನೋಡೋದಾದರೆ 2024ರ ನವೆಂಬರ್ 16ರಂದು ಮಧ್ಯರಾತ್ರಿ 2:58 ಹಾಗಾದರೆ ಈ ಸಮಯದಲ್ಲಿ ಅಂದರೆ ಈ ಕಾರ್ತಿಕ ಪೂರ್ಣಿಮೆಯ ಶುಭ ಸಮಯದಲ್ಲಿ ಯಾವಾಗ ಪೂಜೆ ಮಾಡಬೇಕು ಅಂತ ನೋಡೋದಾದರೆ, ಕಾರ್ತಿಕ ಪೂರ್ಣಿಮಾ ದಿನದಂದು ಮುಂಜಾನೆ ಬೇಗ ಏಳಬೇಕಾಗತ್ತೆ. ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕಾಗತ್ತೆ. ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕಾಗತ್ತೆ. ಉಪವಾಸ ವ್ರತ ಮಾಡೋದಾಗಿ ಪ್ರತಿಜ್ಞೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ವಿಷ್ಣು ದೇವನಿಗೆ ಧೂಪದ್ರವ್ಯ, ಹೂವುಗಳನ್ನು ಅಥವಾ ಹಣ್ಣುಗಳನ್ನು ಜೊತೆಗೆ ಬಟ್ಟೆಗಳನ್ನು ಕೂಡ ಅರ್ಪಿಸಿ ದೇವನನ್ನು ಸಂತೋಷಪಡಿಸಬಹುದು. ಹಾಗೆ ವಿಷ್ಣುವಿನ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಆರತಿಯನ್ನು ಮಾಡಬಹುದು. ವಿಷ್ಣುವಿನ ಮಂತ್ರಗಳನ್ನು ಪಠನೆ ಮಾಡಬಹುದು. ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳು ಸೇರಿದಂತೆ ಇನ್ನಿತರ ವಿಷ್ಣುಗೆ ಪ್ರಿಯವಾದಂತಹ ವಸ್ತುಗಳನ್ನು ನೀಡಬಹುದು. ಇನ್ನು ವಿಷ್ಣುವಿನ ವ್ರತ ಕಥೆಯನ್ನು ಓದಬಹುದು. ಜೊತೆಗೆ ಈ ದಿನ ಬಡವರಿಗೆ ದಾನವನ್ನು ಮಾಡುವುದು ತುಂಬ ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಹಾಗೆಯೇ ಈ ದಿನ ಯಾವುದೇ ಕಾರಣಕ್ಕೂ ವಿಷ್ಣು ದೇವನಿಗೆ ಆರತಿಯನ್ನು ಮಾಡೋದಂತೂ ಮರೀಲೇಬೇಡಿ. ಹಾಗಾದರೆ ಪೂಜೆ ಮಾಡುವಂತಹ ಸಮಯದಲ್ಲಿ ಅಥವಾ ನೀವು ಏನಾದರೂ ವಿಷ್ಣು ದೇವನ ಪಾರಾಯಣ ಮಾಡುವಂತಹ ಸಮಯದಲ್ಲಿ ಕೆಲವು ಕಾರ್ತಿಕ ಪೂರ್ಣಿಮೆಯ ಮಂತ್ರಗಳನ್ನು ಪಠನೆ ಮಾಡಬಹುದು. ಆ ಮಂತ್ರಗಳು ಯಾವ್ಯಾವುದು ಅಂತಂದರೆ, ಮೊದಲನೆಯ ಮಂತ್ರ ಹೀಗಿದೆ: ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ಮಹಾಲಕ್ಷ್ಮಿ ಯದ್ದೇಹಿ ಸರ್ವ ಸೌಭಾಗ್ಯಂ ದೇಹಿ ಮೇ ಸ್ವಾಹ. ಇದು ಮೊದಲನೆಯ ಮಂತ್ರ. ಎರಡನೆಯ ಮಂತ್ರ ಬಂದು ಓಂ ಹ್ರೀಂ ಶ್ರೀಂ ಕ್ಲೀಂ ಕ್ಲೀಂ ಶ್ರೀ ಲಕ್ಷ್ಮೀ ಮಮ ಗೃಹೆ ಧನಪೂರಯೇ ಧನಪೂರಯೇ ಚಿಂತಾಯೇಂ ದೂರಯೇ ದೂರಯೇ ಸ್ವಾಹ. ಇನ್ನು ಮೂರನೆಯ ಮಂತ್ರ ಬಂದು ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ
ಯೋಗಿಭಿರ್ಧ್ಯಾನ ಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ. ಇನ್ನು 4ನೆಯ ಮಂತ್ರ ಓಂ ಹ್ರೀಂ ಕಾರ್ತವೀರ್ಯಾರ್ಜುನೋ ನಾಮ ರಾಜಬಾಹು ಸಹಸ್ರವಾನ್ ಯಸ್ಯ ಸ್ಮರೇಣ ಮಾತ್ರೇಣ ಹೃತಂ ನಷ್ಟಂ ಚ ಲಭ್ಯತೆ. ಈ ಮಂತ್ರಗಳನ್ನು ಪಠಣೆ ಮಾಡೋದ್ರಿಂದ ಭಗವಾನ್ ವಿಷ್ಣುವಿಗೆ ನಾವು ಹತ್ತಿರವಾಗಬಹುದು, ಹಾಗೆ ನಮ್ಮ ಮನಸ್ಸನ್ನು ಕೂಡ ಸಂತೋಷಗೊಳಿಸಬಹುದು. ಇನ್ನು ಕೆಲವೊಂದು ಕಡೆ ಪದ್ಧತಿ ಇದೆ, ಕಾರ್ತಿಕ ಹುಣ್ಣಿಮೆಯ ಸಮಯದಲ್ಲಿ ನದಿಗಳಿಗೆ ಹೋಗಿ ಸ್ನಾನವನ್ನು ಮಾಡ್ತಾರೆ. ಅದಕ್ಕೆ ಒಂದಷ್ಟೇ ಆದಂಥ ನಿಯಮಗಳಿವೆ. ಅದು ಏನೇನು ಅಂತಂದರೆ, ಕಾರ್ತಿಕ ಹುಣ್ಣಿಮೆಯಂದು ಮಾಡುವಂತಹ ಸ್ನಾನವನ್ನು ಶುಭ ಮುಹೂರ್ತದಲ್ಲಿ ಮಾಡಿದ್ರೆ ಮಾತ್ರ ಫಲವನ್ನು ಪಡಿಬಹುದು ಅನ್ನೋ ಒಂದು ಮಾತಿದೆ. ಆ ದಿನ ಸೂರ್ಯೋದಯಕ್ಕೆ ಮುನ್ನ ಪುಣ್ಯ ನದಿಯಲ್ಲಿ ಸ್ನಾನ ಮಾಡುವುದು ಮಹತ್ವಪೂರ್ಣವಾಗಿದೆ. ನದಿ ಸ್ನಾನ ಸಾಧ್ಯವಾಗದಿದ್ದರೆ ಸ್ನಾನದ ನೀರಿಗೆ ಗಂಗಾಜಲದ ಹನಿಗಳನ್ನು ಸೇರಿಸಿ ಕೂಡ ನಾವು ಸ್ನಾನವನ್ನು ಮಾಡಬಹುದು. ಕಾರ್ತಿಕ ಹುಣ್ಣಿಮೆಯಂದು ಸ್ನಾನ ಮಾಡುವಾಗ ಪವಿತ್ರ ಸ್ಥಳದಲ್ಲಿ ಧ್ಯಾನ ಮಾಡಿ ಮತ್ತು ಸ್ನಾನದ ನಂತರ ಮೊದಲು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಣೆ ಮಾಡಬೇಕಾಗತ್ತೆ. ನಂತರ ಆಹಾರ ಮತ್ತು ನೀರನ್ನು ಸೇವಿಸುವ ಮೊದಲು ಹಣ್ಣು, ಎಳ್ಳು, ಅನ್ನ, ಬಟ್ಟೆ ಇತ್ಯಾದಿಗಳನ್ನು ಅಗತ್ಯವಿರುವಂಥವರಿಗೆ ಮಾತ್ರ ದಾನವನ್ನು ನೀಡಬೇಕಾಗತ್ತೆ. ಕಾರ್ತಿಕ ಹುಣ್ಣಿಮೆಯಂದು ನದಿ, ಕೊಳ, ದೇವಸ್ಥಾನದ ಅಂಗಳ, ಬಾಲ್ಕನಿ ಅಥವಾ ತೆರೆದ ಆಕಾಶದ ಕೆಳಗೆ ಸಂಜೆ ದೀಪವನ್ನು ಹಚ್ಚಿಡಬೇಕಾಗತ್ತೆ. ಕಾರ್ತಿಕ ಪೂರ್ಣಿಮೆಯಂದು ತುಳಸಿ ಬಳಿ ಮತ್ತು ಸಂಜೆ ಮನೆಯ ಮುಖ್ಯ ದ್ವಾರದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿದ್ರೆ ತುಂಬ ಒಳ್ಳೆಯದಾಗತ್ತೆ ಅನ್ನುವ ಮಾತಿದೆ. ಇದರಿಂದ ತಾಯಿ ಲಕ್ಷ್ಮೀ ದೇವಿಯು ಕೂಡ ಸಂತೋಷಗೊಳ್ಳುತ್ತಾಳೆ. ಹಾಗೆಯೇ ನಮ್ಮ ಮನೆಗೆ ಯಾವಾಗಲೂ ಸಂಪತ್ತು ತೇಲಾಡತ್ತೆ ಅನ್ನುವ ಒಂದು ಮಾತಿದೆ. ಇದಿಷ್ಟು ಕಾರ್ತಿಕ ಹುಣ್ಣಿಮೆಯಂದು ಮಾಡುವಂತಹ ಸ್ನಾನದ ಬಗ್ಗೆ ಒಂದಷ್ಟು ನಿಯಮಗಳು. ಹಾಗೆಯೇ ಈ ವಿಡಿಯೋದಲ್ಲಿ ನೀವು ಕಾರ್ತಿಕ ಹುಣ್ಣಿಮೆ ಯಾವಾಗ ಬಂದಿದೆ, ಅದರ ಮಹತ್ವ ಏನು, ಶುಭ ಮುಹೂರ್ತ ಯಾವುದು, ಪೂಜೆಯ ವಿಧಾನ ಹೇಗೆ, ಹಾಗೆ ಸ್ನಾನವನ್ನು ಯಾವ ರೀತಿ ಮಾಡಬೇಕು, ಈ ಎಲ್ಲದರ ಬಗ್ಗೆ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಒಂದು ವೇಳೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ, ಅದನ್ನು ತಪ್ಪದೆ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ವಿಡಿಯೋಸ್ಗಳ ಬಗ್ಗೆ ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮಗೆ ಸೂಚಿಸುತ್ತೆ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ ಅಂತ. ಹಾಗಾಗಿ ಮಿಸ್ ಮಾಡದೆ ವಿಡಿಯೋವನ್ನು ನೋಡಬಹುದು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು.